ಓಂ ಶ್ರೀ ಗುರು ಬಸವ ಲಿಂಗಾಯ ನಮಃ. ಆತ್ಮೀಯರೇ, ಎಲ್ಲರಿಗೂ ಶರಣಾರ್ಥಿ. ಇಂದು ಒಂದು ವಚನ ತಮ್ಮೊಂದಿಗೆ ಹಂಚಿಕೊಳ್ಳಲಿಕ್ಕಿದ್ದೇನೆ. ವಚನ ಬರೆದವರು ಅಕ್ಕ ಮಹಾದೇವಿ. ಹಸಿವಾದುಡೆ ಭಿಕ್ಷಾನೆಗಳುಂಟು, ಹಸಿವಾದುಡೆ ಭಿಕ್ಷಾನೆಗಳುಂಟು, ತೃಷೆಯಾದುಡೆ ಕೆರೆಬಾವಿಗಳುಂಟು, ತೃಷೆಯಾದುಡೆ ಕೆರೆಬಾವಿಗಳುಂಟು, ಹಸಿವಾದುಡೆ ಭಿಕ್ಷಾನೆಗಳುಂಟು, ಹಸಿವಾದುಡೆ ಭಿಕ್ಷಾನೆಗಳುಂಟು. ಶಯನಕ್ಕೆ ಹಾಳು ದೇಗುಲಗಳುಂಟು, ಶಯನಕ್ಕೆ ಹಾಳು ದೇಗುಲಗಳುಂಟು, ಚೆನ್ನಮಲ್ಲಿಕಾರ್ಜುನ ದೇವಾ ದೇವಾ, ಚೆನ್ನಮಲ್ಲಿಕಾರ್ಜುನ ದೇವಾ ದೇವಾ, ಆತ್ಮಸಂಗಾತಕ್ಕೆ ನೀನೆಗುಂಟು, ಹಸಿವಾದುಡೆ ಭಿಕ್ಷಾನೆಗಳುಂಟು, ಹಸಿವಾದುಡೆ ಭಿಕ್ಷಾನೆಗಳುಂಟು. ಅಂದರೆ ಒಬ್ಬ ಮನುಷ್ಯನಿಗೆ ಆತ್ಮವಿಶ್ವಾಸ ಯಾವ ಥರ ಇರಬೇಕು ದೇವ್ರ ಮೇಲೆ ಅನ್ನೋಂಥ ಒಂದು ವಚನ ಇದು. ಅಕ್ಕ ಮಹಾದೇವಿ ಮೊದಲೇ ಚಂದನಿಗೆ ಒಲಿದಂಥ ಮಹಾಸತಿ. ಅವಳ ಆತ್ಮಬಲ, ಅವರ ಆ ಒಂದು ಆತ್ಮವಿಶ್ವಾಸ, ದೇವರಲ್ಲಿರುವಂಥ ಅನನ್ಯವಾದಂಥ ಭಕ್ತಿ, ಇದೆಲ್ಲವೂ ಈ ವಚನದಲ್ಲಿ ಕಾಣಸಿಗುತ್ತದೆ. ಹಾಗೂ ಆ ಒಂದು ದಿಟ್ಟ ವಿಲ್ ಪವರ್ ಏನಿತ್ತಲ್ಲ, ಅದು ಒಂದು ಹಂತದವರೆಗೂ ಅವರನ್ನು ಕಾಪಾಡ್ತಾ ಹೋಯಿತು. ಆಮೇಲೆ ಅವರು ಚೆನ್ನಮಲ್ಲಿಕಾರ್ಜುನನ್ನು ಸೇರಿ ಚೆನ್ನಸತಿಯಾದರು ಎನ್ನುವುದರಲ್ಲಿ ಸಂಶಯವೇ ಇಲ್ಲ. ಶರಣಾರ್ಥಿಗಳು.